ಬ್ಲಾಗ್ ಫುಲ್ ಹಿಂಗೆ ತಳ್ಳೆ ಅಳ್ಳಾಡ್ತಾ ಇರ್ತಾಳೆ, ನಾನು ಹಿಂಗೆ ಕರಿತಾರೆ ಅಷ್ಟೇ. ಚಂದುಟೆಯ ಪಕ್ಕದಲ್ಲಿ ತುಂಬಾ ಹತ್ತಿರದಲ್ಲಿ ನಿಂತು ಅಡುಗೆ ಮಾಡಬಾರ್ದು. ಅಡುಗೆ ಮಾಡಕ್ಕೆ ಈ ಥರ ರೆಡಿ ಆಗ್ಬೇಕು. ಬಟ್ಟೆ ಗಬ್ಬಿ ಆಗೈತೆ, ಗಬ್ಬಿ. ಏನ್ ಮಾಡ್ತಿದೀಯಮ್ಮ? ಒಂದು ಮಚ್ಚೆ ಇದೆ. ಏನ್ ಮಾಡ್ತಿದೀಯಮ್ಮ? ಅಂತ ನನಗೆ ಒಂದು ಟೌಂಟ್ ಕೊಡ್ತಾರೆ, ಟೌಂಟ್. ಅದು ಲಿಫ್ಟಿಗೆ ಹಚ್ಕೊಂಡಿದ್ಯಾ ಹೆಂಗ್ ಕತೆ? ಇಲ್ಲ ಕಣಮ್ಮ, ಅದಷ್ಟು ಕೆಂಪಾಗಿತ್ತು ಕಣಮ್ಮ. ದೇವಿ ಪಾಪು ಇದೆ. ವೆಟರ್ನರಿ ಶೂಟ್ ಮಾಡಿಸ್ಲಿಲ್ವೇ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಣಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ನನ್ನ ಮಗಳು ಹೇಳ್ತಿದ್ದಾಳೆ, ಅಮ್ಮ ನೀನು ಒಂದು ಅಡುಗೆ ಮಾಡ್ತೀಯ. ಒಂದು ಅಡುಗೆ ಮಾಡಿದ್ದೆ ಒಂದು ಟೈಮು, ತುಂಬ ಚೆನ್ನಾಗಿತ್ತು. ಅದು ಯಾವ ಥರ ಅಂತಂದರೆ ಅದು ಈ ಬೆಳ್ಳುಳ್ಳಿ ಖಾರ ಥರ ಇತ್ತು ಕಣಮ್ಮ, ಹಿಂಗೆ ಆ ಥರ ಮಾಡು ಅಂತೇಳಿ ಹೇಳಿದ್ದಾಳೆ. ಅದಕ್ಕಾಗಿ ಅವಳಿಗೋಸ್ಕರ ಆ ಬೆಳ್ಳುಳ್ಳಿ ಅಂತ ಅದಕ್ಕೇನು ಜಾಸ್ತಿ ಟೊಮೊಟೊ ಹುಣಸೆ ಹುಳಿ ಆ ಥರದ್ದು ಏನೂ ಹಾಕೋ ಥರ ಇಲ್ಲ. ಹಾಗೆ ಸುಮ್ಮನೆ ಬೆಳ್ಳುಳ್ಳಿನ ಜಜ್ಜಿ ಒಗ್ಗರಣೆ ಹಾಕೋಂಥದ್ದು ಆಲ್ಮೋಸ್ಟ್ ಇರ್ಬೇಕಂದ್ರೆ ಪುಳಿಯೋಗರೆ ಥರನೇ ಇರುತ್ತೆ. ಸ್ವಲ್ಪ ಪುಳಿಯೋಗರೆ ಪೌಡ್ರ್ ಹಾಕಿದೆ, ಬರೀ ಅರ್ಶಿನ ಪುಡಿ ಹಾಕೋಂಥದ್ದು. ನೋಡೋಣ ಹೇಗೆ ಬರುತ್ತೆ, ಮಾಡ್ತೀನಿ ಬನ್ನಿ. ಮಾಡಿದಾದ್ಮೇಲೆ ತೋರಿಸ್ತೀನಿ. ಯಾಕಂದರೆ ನನ್ನ ರೆಸಿಪೀಸ್ನ ನೀವು ನೋಡಿದರೆ ಅಷ್ಟೊಂದು ನೀವು ಲೈಕ್ ಮಾಡಲ್ಲ, ಅದರ ರೆಸಿಪೀಸ್ನ ನೀವು ಅಷ್ಟೊಂದು ಇಷ್ಟಪಡಲ್ಲ ಅನಿಸುತ್ತೆ ನನಗೆ. ಹಾಗಾಗ್ಬಿಟ್ಟು ನಾನು ಯಾಕಂದರೆ ಕಮೆಂಟಲ್ಲಿ ಹೇಳಿದ್ದೀನಿ, ನಿಮ್ಗೆ ಏನಾದರೂ ಯಾವುದಾದ್ರು ರೆಸಿಪಿ ಬೇಕಿದ್ರೆ ಅದನ್ನು ಕೇಳಿ, ನಾನು ಒಮ್ಮೆ ಟ್ರೈ ಮಾಡ್ತೀನಿ ನೀಟಾಗಿ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಅಂತ. ನೀವು ಏನು ರೆಸ್ಪಾನ್ಸ್ ಇಲ್ಲ, ಅದಕ್ಕೋಸ್ಕರ ಈ ರೆಸಿಪಿ ನಾನು ತೋರಿಸ್ತಾ ಇಲ್ಲ. ಬಟ್ ಆದರೆ ಹಾಗೆ ಮಾತಾಡ್ಕೊತ ಅಥವಾ ಮಾಡಿರೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತ ತೋರಿಸ್ತಾ ನಾನು ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ, ಇವಾಗ ಅಲ್ಲಿವರೆಗೂ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಅದನ್ನೆಲ್ಲ ನೋಡ್ಕೊಂಡು ಬನ್ನಿ. ಅಷ್ಟೊತ್ತಿಗೆ ನಾನು ಸ್ವಲ್ಪ ಅಕ್ಕಿ ಇಟ್ಬಿಟ್ಟು ಅನ್ನ ಮಾಡಿ ನೆಕ್ಸ್ಟ್ ಸಿಗ್ತೀನಿ. ಓಕೆನಾ? ಬಾಯ್. ಆಶಾ ನೀರು ಕಾಸ್ಕೊಡು ಅಂತ ಅಂದು ನನಗೆ ನಾನು ಕಾಸ್ಕೊಳ್ಳೋದ್ರಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀನಲ್ಲ. ನಾ ಈ ಥರ ರೆಡಿ ಆಗ್ಬಿಟ್ಟು ಅಡುಗೆ ಮಾಡ್ತಿದ್ದೀನಿ ನೋಡಿ. ಇಲ್ಲ, ನೀರು ಕುಡಿಯೋದು ಅಂತ ಬಂದೆ, ಬಿಸಿ ನೀರು ಕುಡಿತಾ ಇದ್ದೀನಿ. ಏನು ಗೊತ್ತಾ ಗಾಯ್ಸ್, ಏನಂದ್ರೆ ಈ ಥರ ರೆಡಿ ಆಗಿಬಿಟ್ಟು ಅಡುಗೆ ಮಾಡೋದಾಗ ಇಲ್ಲ ಹೆಂಗಿರುತ್ತೆ, ಈ ಥರ ರೆಡಿ ಆಗ್ಬಿಟ್ಟು ಚೆನ್ನಾಗಿರಲ್ಲ. ಅದ್ರಲ್ಲಿ ಅಡುಗೆ ಮಾಡಬಾರ್ದು. ಅಡುಗೆ ಮಾಡಕ್ಕೆ ಈ ಥರ ರೆಡಿ ಆಗ್ಬೇಕು. ಬಟ್ಟೆ ಗಬ್ಬಿ ಆಗೈತೆ, ಗಬ್ಬಾಗುತ್ತೆ. ಬ್ರೂ ಇಲ್ಲ, ನಾನು ಹಿಂಗೆ ಹೋಗೋಕ್ಕಾಗಲ್ಲ ಗಾಡೀಲಿ. ಇದೇನು ದೊಡ್ಡ ಬಾರಿ ಸಿಟ್ಟಿನಾ ಅಲ್ಲ, ಹಿಂಗೆಲ್ಲ ಹೋದ್ರೆ ನಗ್ತಾರೆ ಇಲ್ಲಿ. ಅದಕ್ಕೆ ನಾನು ಹೇಳೋದು, ನನ್ನಂದ್ರೆ ಏನೇ ಮಾತಾಡಿದ್ದು ಅವ್ರ ಬಗ್ಗೆ ಮಾತಾಡ್ತೀಯಾ, ಇವ್ರ ಬಗ್ಗೆ ಮಾತಾಡ್ತೀಯಾ ಅಂತ ನನಗೆ ಒಂದು ಟೌಂಟ್ ಕೊಡ್ತಾರೆ, ಟೌಂಟ್. ಯಾರ ಬಗ್ಗೆನೂ ಮಾತಾಡಲ್ಲ. ಅರ್ಥನೇ ಮಾಡ್ಕೊಂಡಿರೋ ಸಮಾಜದಲ್ಲಿ ನಾವು ಏನು ಮಾತಾಡಿದ್ರು ಕಷ್ಟ. ಅದಕ್ಕೆ ಬಾಯನ್ನು ಮುಚ್ಚಿಕೊಂಡು, ಕಿವಿಯನ್ನು ಮುಚ್ಚಿಕೊಂಡು, ಕಣ್ಣನ್ನು ಬಿಡುವುದು ಮಾಡುವ, ಬಿಡುವುದು ಮುಚ್ಚಿದ್ದು ದಾರಿ ಕಾಣಬೇಕಲ್ಲ ನೋಡೋದಕ್ಕೆ. ಒಳ್ಳೆದನ್ನು ಮಾತ್ರ ಕೇಳುವ, ಒಳ್ಳೆದನ್ನು ಮಾತ್ರ ಮಾತಾಡುವ, ಜನಗಳನ್ನ ನೋಡ್ಬಿಟ್ಟು ಮನಸ್ಸಲ್ಲೇ ಅಂದ್ಕೊಳ್ಳುವ. ಹಿಂದಿನ ಬ್ಲಾಗಲ್ಲಿ ಮೋಸ್ಟ್ಲಿ ಅದು ಇವತ್ತು ಅಪ್ಲೋಡ್ ಮಾಡ್ತೀನಿ. ಈ ಬ್ಲಾಗಲ್ಲಿ ಆ ಬ್ಲಾಗಲ್ಲಿ ನೀವು ನೋಡಿರ್ತೀರಾ, ತುಂಬ ಗೋಳು, ಸಿಟ್ಟು, ಕೋಪ ಎಲ್ಲ ಇತ್ತು. ಸ್ವಲ್ಪ ಹತ್ತಿದ್ದೀನಿ, ಸಂಕಟ ತಡೆಯೋಕ್ಕಾಗದೆ. ನಂದು ಅಷ್ಟು ಗೋಳು ಇರುತ್ತೆ, ನಾನು ಪ್ರತಿ ಸಲ ಹೇಳೋಕ್ಕೋಗಲ್ಲ. ಯಾರೋ ಒಬ್ಬರು ಒಂದು ಸಲ ಹೇಳಿದ್ರು, ನನಗೊಂದೇ ಸಲ ಮಾತು ಬಂದರೆ ಮುಗೀತು. ನಂಗೆ ಲೈಫಲ್ಲಿ ನಾನೇ ಮತ್ತೆ ಪ್ರಯತ್ನ ಪಟ್ಟರು ನನಗೆ ಆ ಕೆಲಸಗಳನ್ನು ಕಾರ್ಯರೂಪಕ್ಕೆ ತಂದ್ಕೊಳಕ್ಕಾಗಲ್ಲ. ಏನು ಗೊತ್ತಾ, ಏನು ಅಂತಂದರೆ ನೀವು ಯಾವಾಗ ನೋಡಿದ್ರು ಗೋಳಿಂದ ಹಾಕೊಂಡು ಕೂತ್ಕೊಂಡ್ಬಿಡ್ತೀರ. ನಾವೇನೋ ಖುಷಿಗೆ ಬೇಜಾರಕ್ಕೆ ಬೇಜಾರಕ್ಕೆ ಏನೋ ಒಂದು ಯೂಟ್ಯೂಬ್ ಆನ್ ಮಾಡಿದರೆ ಬಂದುಬಿಟ್ಟು ನಿಮ್ದೊಂದು ಗೋಳು ಅಂತ ಹೇಳ್ಬಿಟ್ಟಿದ್ರು. ಅವತ್ತಿಗೆ ಕೊನೆ ಡಿಸಿಷನ್ ತೊಗೊಂಡ್ಬಿಟ್ಟೆ. ನನ್ನ ಮೈಂಡಲ್ಲಿ ಡಿಸೈಡ್ ಮಾಡಿಬಿಟ್ಟೆ, ನಾನು ಇನ್ನೊಂದು ಸಲ ಗೋಳಿಂದ ಏನೂ ಹಾಕೊಳ್ಳಲ್ಲ ಅಂತ. ಸಾವಿರ ಇರ್ತಾವೆ, ನಾವು ಹೇಳ್ಕೊಳಕ್ಕೆ ಹೋಗಲ್ಲ ಅಷ್ಟೇ. ನಾವು ಇರ್ತಾವೆ, ಎಲ್ಲರೂ ಹೆಂಗಿರ್ತಾವೆ ಹಂಗೇನೆ. ಅದರಲ್ಲೂ ನಾವು ಬದುಕಬೇಕು ಅಂತ ಹ್ಯಾಪಿ ಟ್ರೈ ಮಾಡ್ತೀವಿ, ಬದುಕಿದ್ದೀವಿ. ಹಬ್ಬ ಅಂದರೆ ನಮಗೇನು ಯಾವುದೂ ತೊಂದರೆ ಇಲ್ಲ ಅಂದ್ರೂ ನಾವು ಸಾಯಲಿ ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾರೆ ಜನಗಳು. ಅದಕ್ಕೆ ಮತ್ತೆ ತಿರ್ಗಾ ಈಗ ಹೆಂಗೆ ಗೊತ್ತಾ, ಕಳ್ರು ಅನ್ನಂಗಿಲ್ಲ, ಸುಳ್ರು ಅಂಬಂಗಿಲ್ಲ, ಅನ್ಯಗಾರನಿಲ್ಲ, ಮೋಸ್ಕರ ಅಂಬಂಗೆ ಇಲ್ಲ. ಅವರೆಲ್ಲ ಒಳ್ಳೆಯರು ಅಂತ ಅನ್ಬೇಕು, ಅವಾಗ ಅವ್ರು ಒಳ್ಳೆಯರಾಗಿರ್ತಾರೆ. ಅವ್ರಿಗೆ ಇದ್ದಿದ್ದಂಗೆ ಹೇಳ್ಬಿಟ್ರೆ ಏನಾಗುತ್ತೆ, ಚಪ್ಪಲಿ ತಗೊಂಡು ಹೊಡೆದಂಗೆ ಆಗ್ಬಿಟ್ಟು ಮತ್ತೆ ತಿರ್ಗಿ ಅದೇ ಕೆಲಸನೇ ಮಾಡ್ತೀವಿ. ಏನು ಮಾಡ್ತೀಯಾ ಅಂತ ಓಟು ಬಿಟ್ಟು ನಿಂತಿರೋಂಥ ಜನಗಳು ಇದ್ದಾರೆ. ನೀರು ಕುಡಿಯಂಗೆ ಆಗಿಲ್ಲ, ಹೊಟ್ಟೆನೂ ಕಮ್ಮಿ ಆಗುತ್ತೆ ಅಂತ ಕಾಸ್ತೆ. ಇಲ್ಲ, ನಂಗೆ ಹೊಟ್ಟೆ ಕಮ್ಮಿ ಆಯಿತು. ನೀರು ಶುಡ್ಶುಡೋದು ಆಸಿ ಕುಡಿ ಮಗು. ಶವನಪ್ ತಂದು ಕೊಡ್ತೀನಿ ಮಗು, ಬೇಕಿದ್ರೆ ಕುಡಿತೀನಿ. ಮಗುಗೆ ಹೊಟ್ಟೆ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿದೆ, ಅದಕ್ಕೆ ಸ್ವಲ್ಪ ಅಳು ಬಂತು. ಅತ್ತೆ
ಯಾವುದೋ ಒಂದು ವಿಷಯಕ್ಕೆ ಹೆಂಗೆ ಗೊತ್ತಾ, ಏನಂತ ಹೇಳೋಕ್ಕೆ ಎಲ್ಲ ಒಂಥರ ಗೂಜಾಗಿದೆ. ಕುತ್ಕೊಂಡು ಒಂದಿನ ಎಲ್ಲ ಎಲ್ಲ ಇರುತ್ತೆ, ಹೇಳಲ್ಲ ಏನೋ ಯಾರ್ದಾಗ ಏನು ಹೇಳ್ತಾರಲ್ಲ. ನಾನು ಇವಾಗ ನಿಮ್ಮದಾಗಿ ಚೆನ್ನಾಗೇ ಇದ್ದೀನಿ. ಬಟ್ ನನ್ನ ಮನೆಯಲ್ಲಿ ನನಗೆ ಯಾವುದೇ ಸಮಸ್ಯೆ ಇಲ್ಲ. ಮನೆ ಓನರಿಂದನೂ ಸಮಸ್ಯೆ ಇಲ್ಲ, ನಮಗೆ ಇಲ್ಲ, ಆರಾಮಾಗಿದ್ದೀವಿ. ಮನೆ ಓನರ್ ಏನು ಮಾಡ್ತಾರೆ, ಕರೆಕ್ಟಾಗಿ ಬಾಡಿಗೆ ಕೊಟ್ಟರೆ. ಅವಾಗಂತೂ ಇತ್ತು, ಬಾಡಿಗೆ ಕೊಟ್ಟರು ಕೊಟ್ಟಿಲ್ಲ ಅಂತ ಹೇಳಂತ ಪೈಕಿ ವಿಚಿತ್ರವಾಗಿತ್ತು. ಇವಾಗ ಆ ಥರ ಮಾಡೋದಕ್ಕೆ ಸಾಕ್ಷಿಗೆ ನಮ್ಮ ಅಣ್ಣ ಕೊಡ್ತಾ ಇರೋದು ಬಾಡಿಗೆ, ನಾನು ಕಟ್ತಾ ಇಲ್ಲ. ಈ ಮನೆ ಬಾಡಿಗೆ ನಮ್ಮ ಅಣ್ಣ ಕಟ್ತಾ ಇರೋದು. ಮತ್ತು ನಂದು ಏನೇ ಖರ್ಚಿದ್ರು ನಮ್ಮ ತವ್ರ ಮನೆಯಿಂದಲೇ ತಂತಿತ್ತು. ಅದು ಕೆಲವು ಜನ ಕೇಳ್ತಾರಲ್ಲ, ನಿಮಗೆ ಊಟ ತಿಂಡಿ ನೀನೇನು ಜಾಬ್? ನಾನೇನು ಜಾಬ್ ಮಾಡಲ್ಲ ಫ್ರೆಂಡ್ಸ್, ಹೇಳ್ತೀನಲ್ಲ, ನಾನೇನು ಕೆಲಸ ಮಾಡಲ್ಲ. ನನ್ನ ತವ್ರ ಮನೆಯಲ್ಲೇ ಇರೋದು. ಬಟ್ ಆದರೆ ಇಲ್ಲಿ ನಾನು ಸಪ್ರೇಟಾಗಿ ಇದ್ದೀನಿ ಅಷ್ಟೇ. ಇಲ್ಲಿ ಈ ಒಂದು ಜಾಗ ಈ ಒಂದು ಊರನ್ನ ಬಿಡೋವರೆಗೂ. ನೆಕ್ಸ್ಟ್ ಮತ್ತೆ ನಾನು ತವ್ರ ಊರು ಮೈಸೂರಿಗೆ ಹೋಗ್ತೀನಿ. ನಾನು ಇಲ್ಲಿ ಇರೋದಿಲ್ಲ. ಹಂಗಾಗಿ ಏನಂದರೆ ಈ ನನ್ನ ತವ್ರ ಮನೇಲಿದ್ರೂ ಒಂದೇ, ಇಲ್ಲಿದ್ರೂ ಒಂದೇ ಅಲ್ವಾ. ನಾನು ಏನು ಕೆಲಸ ಮಾಡ್ತಿಲ್ಲ, ಏನು ಕೆಲಸ ಮಾಡಲ್ಲ. ಕೆಲವರು ಹೇಳಿದ್ರು, ಓಕೆ ಏನು ಕೆಲಸ ಮಾಡ್ತಿಲ್ಲ, ನಾನು ಬರೀ ಅದನ್ನು ಕ್ವಶನ್ ಕೆಲಸ ಮಾಡಿದ್ರೆ ನಾನೇನು ಕೆಲಸ ಮಾಡಲ್ಲ. ನನ್ನ ಮನೆಯಲ್ಲಿ ಏನು ಕೆಲಸ ಯಾಕೆ ಮಾಡಲ್ಲ ಏನು ಅಂತ ನಾವು ಬರ್ಬೋದು. ಕೆಲಸ ಕಾರಣ ಇಲ್ಲ, ಅದಕ್ಕೆ ಸಿಗೋದಕ್ಕೆ ಕಾರಣ ಇಲ್ಲ. ನಾವು ಮಾಡ್ತಾ ಇರೋದು ಯೂಟ್ಯೂಬ್ ಕೆಲಸ ಮಾಡ್ತಾಯಿದ್ದೀನಿ, ರೀಲ್ಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಅದರಿಂದ ಬಂದರೆ ಬರಲಿ, ಇಲ್ಲಾಂದರೆ ಮನಸ್ಸಿಗೆ ನೆಮ್ಮದಿಗೋಸ್ಕರ ಮಾಡ್ತಾಯಿದ್ದೀನಿ. ಮನಸ್ಸಿಗೆ ನೆಮ್ಮದಿ ತೃಪ್ತಿಗೋಸ್ಕರ ವಿಡಿಯೋ ಮಾಡ್ತಾಯಿದ್ದೀನಿ. ಬಿಸಿನೀರು ಕುಡಿ, ಕುಡಿತು. ಹೆಂಗನಾಗೋದು ನನ್ನ ಡ್ರೆಸ್ ಹೇಗಿದ್ದು? ಚೆಂದಾಗಿದೆ. ಮೂಷದು ಡ್ರೆಸ್ ಎಲ್ಲ ಅಂತಾರೆ. ನಾವು ನೀವೇ ತಂತೀವ ಎಲ್ಲೆಲ್ಲ ಜಿಲ್ಲೆ ತಾಲೂಕು ಹಳ್ಳಿ ಎಲ್ಲ ಕಡೆಗೂ ಮೀಶೋದು ಹವಾ ಇದೆ. ಜೋಬು ಕಟ್ಟಿದ್ದಾರೆ. ಹೌದು, ಚೆನ್ನಾಗಿ ಕಾಣ್ತಾ ಇದೆ. ಚೆನ್ನಾಗಿದೆ. ಹೌದು. ಇವಾಗ ನಾನು ಇದರಲ್ಲಿ ಚೂಸ್ ಮಾಡ್ಕೋಬೇಕಂತೆ, ಕಣ್ಣು ಮುಚ್ಕೊಂಡು ಚೂಸ್ ಮಾಡ್ಕೋಬೇಕಂತೆ. ಮಾಡ್ಕೊಂಡು ಯಾವ ಗೊತ್ತಾ ಇವೆಂಟು? ನಂಗೆ ಅದು ಇಷ್ಟ ಇಲ್ಲ ಮಗು, ಅದು ಇಷ್ಟ ಇಲ್ಲ ಹೋಗು. ನಂಗೆ ಮುಟ್ಟಿದ ತಕ್ಷಣ ಗೊತ್ತಾಗ್ತಿದೆ ಫ್ರೆಂಡ್ಸ್, ಅದು ರೌಂಡ್ ಶೇಪಲ್ಲಿದೆ, ಅದು ಬೇಡ ಅಂತ. ಎಲ್ಲೇ ಬಿಡ್ತೀನಿ. ನೋಡಿ, ನನಗೆ ಇದು ಸ್ಕ್ವೇರ್ ಶೇಪಿಂದ ಇಷ್ಟ, ಅದಕ್ಕೆ ಸ್ಕ್ವೇರ್ ಶೇಪ್ನೇ ನಾನು ಕಣ್ಣು ಬೆಳೆಸಿ ಮಾತಾಡ್ತೀಯ. ಅವಳೆ ಗೊತ್ತಾಗುತ್ತೆ ಸುಳ್ಳು ಹೇಳ್ತಿದ್ಯಾ ಅಂತ. ಇಲ್ಲ ಫ್ರೆಂಡ್ಸ್, ನಾನು ಕಣ್ಣು ಮುಚ್ಕೊಂಡು ಸ್ಕ್ವೇರ್ ಶೇಪಿಂದ ತೊಗೊಂಡೆ. ಇವಳು ಬೀಸ್ಬಿಟ್ಲು ಅವಳದನ್ನ. ಅವಳಿಗೆಲ್ಲ ಚೆನ್ನಾಗಿ ಕಾಣ್ತಿದ್ದ, ಅವಳು ಹಾಕೊಂತಾಳೆ. ಇಷ್ಟಪಟ್ಟು ನಮ್ಮ ಕೂಡ ಬಂದಾಳೆ. ನೋಡಿ ಹೇಗಿದೆ ಅಂತ ಕಣ್ಣು. ಇದು ಚೆನ್ನಾಗಿ ಕಾಣುತ್ತೆ, ನಿಂಗೆ ಡ್ರೆಸ್ ಸಕ್ಕತ್ತಾಗಿ. ಅದರಾಗೆ ಸ್ಕ್ವೇರ್ ಶೇಪ್ ಇಷ್ಟ. ಸ್ಕ್ವೇರ್. ಇನ್ನೊಂದು ಕೊಡು ಮಗು, ಅದು ಕೊಡು ಮಗು. ನನ್ನ ಮಗುನ ಹೊಟ್ಟೆ ನನಗೆ ಚಿಕನ್ ತಿನ್ನಂಗಾಗಿದೆ. ಅಲ್ಲಿ ನೋಡಿ, ಅವರೇ ಕಳ್ಸೋರೆಲ್ಲ ಮಲ್ಕೆ ಕಳ್ಸಂಬಾರು ಮಾಡಿ ಬಿಸಿ ಮುದ್ದೆ ಮಾಡಿ ಉಣ್ಣಕ್ಕೆ ಇಟ್ಟಿದ್ದೀನಿ ಜನಕ್ಕೆಲ್ಲರಿಗೂ. ನಿಮ್ಮ ಆಂಟಿ ಕೇಳು ಯಾಕೆ ಅಂತ. ಹಲೋ ಮಾತಾಡ್ತಿಲ್ಲ ಅವರು, ನೀನೇ ಮಾತಾಡ್ಸಿ ಹೇಳು ಯಾಕೆ ಕೊಡ್ತಾರಲ್ಲ ಅಂತ. ದೇವ್ರದವ್ರಿಗೆ ಬಾಮ್ಮ ಎಲ್ಲಿಗೆ ಟೈಮ್ ಆಗುತ್ತೆ. ತಗೋ. ಎಷ್ಟು ಆಟ ಮಾಡ್ತಾಳೆ ಅಂತ ನನಗೆ ಅರ್ಥನೇ ಆಗಲ್ಲಲ್ಲಪ್ಪ. ಬಿಂದಿಯಾ ಏ ಕತಿ ಗೆದ್ದೆ. ನಾನೇ ಕೊಟ್ಟಿದ್ದು ಅಂತಿದ್ದೆ. ಇದು ನಾಲ್ಕು ಇಲ್ಲೇ ಬಿಡ್ತೀನಿ. ಏನ್ ಮಾಡ್ತೀವಿ? ಇದನ್ನಲ್ಲಿ ಹಿಪ್ಪಿರಿ ಓಡಾಡೋದನ್ನು ತೋರಿಸ್ತೀನಿ. ನನ್ನ ದೇಹವನ್ನು ಬೋಡಿ ನಾನಂತೂ ಈ ರೀತಿ ರೆಡಿ ಆಗಿದ್ದೀನಪ್ಪ. ಫ್ಯಾನ್ ಆಫ್ ಮಾಡಿಬಿಟ್ರೆ ಅಂತೂ ಅದೋ ಗತಿ. ಇದು ಯಾರ ಹೇರ್ ಸ್ಟೈಲ್, ಇದು ಯಾರ ಒಂದು
ಸ್ಟೈಲ್ ಅಂತ ಕಮೆಂಟ್ ಮಾಡಿ ಗಾಯ್ಸ್. ಅಮ್ಮ ಯಾರು ಸ್ಟೈಲ್ ಇರ್ಬೋದು ಗೆಸ್ ಮಾಡ. ಉಪೇಂದ್ರ ಸ್ಟಾರ್ ಉಪೇಂದ್ರ, ರಿಯಲ್ ಸ್ಟಾರ್ ಉಪೇಂದ್ರ, ರಿಯಲ್ ಸ್ಟಾರ್ ಉಪೇಂದ್ರ ಅಂತ ಹೇಳಕ್ ಹೋದೆ ಕಣೆ. ರಿಯಲ್ ಸ್ಟಾರ್ ಉಪೇಂದ್ರ ಅಂತ ನಾನು ಹೇಳಿದ್ದು. ಡ್ರೆಸ್ಸನ್ನು ನೋಡಿ ಯಾರ ಡ್ರೆಸ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಯಾರ ಒಂದು ಡ್ರೆಸ್ ಚಂದ ಇದೆ ಅಂತ ಕಮೆಂಟ್ ಮಾಡಿ. ಕುಕ್ಕುದು ಚೆನ್ನಾಗಿದೆಯೋ ಅನ್ನೋದು ಚೆನ್ನಾಗಿದೆಯೋ ಔಟ್ಫಿಟ್. ಅದು ನೀಟಾಗಿ ಕೊಡು, ನೀಟಾಗಿ ಹಾಂ ಹೆಂಗಿದೆ ಇದೊಂದೇ ಈಸಿಯಾಗಿ ಬರೋದು ನನಗೆ. ಚೆನ್ನಾಗಿದೆ ಅಷ್ಟೇ, ಚೆನ್ನಾಗಿ ಕಾಣುತ್ತೆ. ಇದನ್ನೇ ಮಾಡ್ಕೊಂಡು ಕುತ್ಕೊಂತ ಏನು ಬರ್ತೀಯೋ ಭಗವಂತ ಆಗಲ್ಲ. ನಾನು ರಶ್ಮಿಂದು, ನಾನು ನೀನು ಕೋತಿ ಅಮ್ಮ, ನನ್ನಮ್ಮ ಲಿಟ್ರ್ ಪ್ರಿನ್ಸಸ್ ಅಮ್ಮ, ಲಿಟ್ರ್ ಪ್ರಿನ್ಸಸ್ ಅಮ್ಮ, ಲಿಟ್ಲ್ ಪ್ರಿನ್ಸಸ್ ಅಮ್ಮ. ಏನಿದೆ ದೇವಿ ಪಾಪು ಇದೆ. ಮೆಟರ್ನಿಟಿ ಶೂಟ್ ಮಾಡಿಸ್ಲಿಲ್ವೇ? ಅದೇನದು ಮೆಟರ್ನಿಟಿ ಶೂಟ್? ಅದೇನದು ಹೇಳಿದ್ರು ಬರ್ತಾರೆ ಶೂಟ್ ಮಾಡಕ್ಕೆ ಇವಾಗ. ಇದೇ ಡ್ರೆಸ್ ಅಲ್ಲ, ಇದೇ ಡ್ರೆಸ್ ಅಲ್ಲ, ಯಾವ ಡ್ರೆಸ್ಸನ್ನು ಹಾಕೋಬೋದು ನಿಮ್ಗೆ ಗೊತ್ತಾ? ಈಗೊಂಥರ ಡ್ರೆಸ್ಸನ್ನು ಮಾಡಿಸ್ತಾರೆ. ಬ್ರೇಕಿಂಗ್ ನ್ಯೂಸ್ ಇದು ಒಂದು ತಮ್ಮಲ್ಲಿ ಬ್ರೇಕಿಂಗ್ ನ್ಯೂಸ್. ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಅಪ್ಪುದೇ ನನ್ನ ಹೊಟ್ಟೆಯಲ್ಲಿ ಗಂಡು ಮಗು ಹುಟ್ಟುತ್ತೆ, ಹೆಣ್ಣು ಮಗು ಹುಟ್ಟುತ್ತೆ. ಕಾಮೆಂಟ್ ಮಾಡಿ, ಕಾಮೆಂಟ್ ಮಾಡಿ. ಅವ್ರಿಗೆ ಹೆಂಗೆ ಗೊತ್ತಾ ಪಾಪ. ಫ್ರೆಂಡ್ಸ್ ಸುಮ್ಮನೆ ಜೋಕ್ ಮಾಡಿದೆ ಫ್ರೆಂಡ್ಸ್, ಏನು ಅನ್ಕೊಳಕ್ಕೆ ಹೋಗ್ಬೇಡಿ. ನಮ್ಮ ಕೂಕು ಹೊಟ್ಟೆ ಯಾಕೆ ಹಿಂಗಿದೆ ಅಂದಲ್ಲ, ಹಾಗಂದ್ರೆ ಏನು ಹೇಳ್ಬೇಕು ಹೇಳಿ? ಹಾಗೆ ನಾನು ಒಂದೇ ಅಷ್ಟೇ ಆಪ್ರೇಷನ್ ಆಗ್ಬಿಟ್ಟಿದೆ. ಕರೆಂಟ್ ಆಪ್ರೇಷನ್ ಯಾಕಲ್ಲಾಗಿದೆ 2007 ಆಗ್ಬಿಟ್ಟಿದೆ. ಕೋತಿಯು ಜಾದೂ ಕಿಯಾ ಬನ್ ಹೇ ಮೇರಾ ಮೇರಾ ಕಿಯಾ. ಇದು ನಿಂಗೆ ಈ ಬ್ಲಾಗ್ ಫುಲ್ ಹಿಂಗೆ ತಲೆ ಅಲ್ಲಾಡ್ತಾ ಇರ್ತಾಳೆ, ನಾನು ಹಿಂಗೆ ಕರಿತಾರೆ ಅಷ್ಟೇ. ಫುಲ್ಲು ಸೌಂಡು. ಬಿಸ್ಲಿಲ್ಲಮ್ಮ, ಬಿಸಿಲು ಇದ್ದು ಬಿಸ್ಲಿಲ್ಲ ಮೇಲೆ ನೋಡು. ಎಷ್ಟು ತಂಪಿದ್ದು ಬೇಗ ಸಾಕು ನಡಿ. ಹಾಗೆ ಮನೆ ಕೂತ್ಕೊಂಡು ಅದೇ ಗುಳ್ಳೆ ಅಷ್ಟು ಕೆಂಪ ಇದ್ದು ಮೇಲೆ ತೋರಿಸು. ಏನು ಲಿಫ್ಟಿಗೆ ಹಚ್ಕೊಂಡಿದ್ಯಾ? ಅದ ಲಿಫ್ಟಿಗೆ ಹಚ್ಕೊಂಡಿದ್ಯಾ? ಹೆಂಗೆ ಕತೆ? ಇಲ್ಲ ಕಣಮ್ಮ, ಅದಷ್ಟು ಕೆಂಪಾಗಿತ್ತು ಲಿಫ್ಟಿಗೆ ಕತ್ತಿಲ್ಲ ಕಣಮ್ಮ, ಅದು ಕೆಂಪಾಗಿತ್ತು. ಅಷ್ಟೊಂದು ಕೆಂಪಾಗುತ್ತಾ? ಹೌದು, ಯಾಕಂದ್ರೆ ತುಂಬ ಗುಳ್ಳೆ ದಪ್ಪ ಆಗಿದ್ದು, ಅದಕ್ಕೆ ಅದ ದಪ್ಪ ನೋಗ್ತಾವಳೆ ಅವಳು, ಲಿಫ್ಟಿಗೆ ಹಚ್ಕೊಂಡವಳೆ ಅವಳು. ಸಿಕ್ಕಾಕೊಂಡು ಎಡ್ಕಾಸು ಅಮ್ಮ ಬೇಗ. ನಂಗೆ ಇಲ್ಲೊಂದು ಮಚ್ಚೆ ಬಂದಿದೆ, ಅದನ್ನು ಹೈಲೈಟ್ ಮಾಡ್ತೀನಿ. ಏನು ಮಾಡ್ತಿದೀಯಮ್ಮ? ಒಂದು ಮಚ್ಚೆ ಇದೆ. ಏನು ಮಾಡ್ತಿದೀಯಮ್ಮ? ಏನು ಮಾಡ್ತಿದ್ಯಮ್ಮ? ಗುಳ್ಳೆಗೆ ಪಿಂಕಲ್ಲ ಲಿಫ್ಟಿಗೆ ಹಚ್ಕೊಂಡವಳೆ. ಪಿಂಕ್ ಇಷ್ಟ ಕಾಣಲಿ ಅಂದ, ನಾನು ಮಚ್ಚಕ್ಕಂತೀನಿ. ಸರಿಯಾಗಿ ನಂಗೆ ಅಳ್ಳಾಡ್ತೀನಲ್ಲ ಎಲ್ಲ ಎತ್ಲಾಗ ಬೇರೆ ಕಡೆಗೆ. ಬಟ್ಟೆದೊಂದು ವೈಟು ಮರಿಮಾ. ಯಾವುದು? ಈ ಚಿಕ್ಕಿನ ಈ ಚಿಕ್ಕಿನ? ಈ ಚಿಕ್ಕಿದ. ಯಾವ ಚಿಕ್ಕಿ ಹೇಳು? ಈ ಚಿಕ್ಕಿ ಯಾವ್ದು ದೊಡ್ಡದೈತಲ್ಲ ಅದಕ್ಕೆ ಕೇ. ಚಂದುಟೆಯ ಪಕ್ಕದಲ್ಲಿ ತುಂಬ ಹತ್ತಿರದಲ್ಲೂ ನಿಂತು ಗುರಿಯಿಟ್ಟು ಕಾಡಿಗೆಯ ಬೊಟ್ಟಿಟ್ಬಿಟ್ಟೆ ನಾನೀಗ. ನೋಡಿ ಗೈಸ್, ಸಖತ್ ಅದು ಸ್ವಲ್ಪ ಸ್ವಲ್ಪ ಸಣ್ಣದಾಗಿತ್ತಲ್ವಾ, ದೊಡ್ಡದು ಮಾಡಿ ಹೈಲೈಟ್ ಮಾಡಿ ಅಷ್ಟೇ. ಓಕೆನಾ? ಚುಕ್ಕಿ ಐತಲ್ಲ ಅದು ಹೌದು. ಏನಾಯ್ತು? 2 ಚುಕ್ಕಿದೆ ಅಂತ ಹೇಳ್ತೀಯ? ಹೌದು. ನೋಡಮ್ಮ, ಇದು ಏನಮ್ಮ? ಇದು ಏನಮ್ಮ? ಇದು ಮಚ್ಚೆ ಅಲ್ಲ ಅದು, ಮತ್ತೆ ಹಾಗೆ ಕಲೆ.
ಇವತ್ತು ವ್ಲಾಗ್ ಅಪ್ಲೋಡ್ ಮಾಡಬೇಕಿಂದ್ರೆ ಅವತಾರ ಆಡ್ತೈತೆ, ಹಿಂಗೆ ಜುಟ್ಟು ಕಟ್ಕೊಂಡು ಡ್ಯಾನ್ಸ್ ಮಾಡ್ತೈತೆ. ಅದಕ್ಕೆ ರಿಯಲ್ ಸ್ಟಾರ್ ಉಪೇಂದ್ರ ಅಂತ ಸ್ಟೈಲ್ ಆಗ್ಬಿಟ್ಟಿದೆ. ಬೇಗ ತಗೊಂಬ, ಸ್ಟ್ಯಾಂಡ್ ತಗೊಂಬ, ನಿನ್ನ ಫೋನ್ ತಗೊಂಬ. ಮಾಡ್ತಿದ್ದಿ ಕುಕುಮಾರಿ ಬಟ್ಟೆ ಎಲ್ಲ ಸೈಡಿಗೆ ಆಗ್ತಾ ಐತೆ. ಪುಟ್ಟಿ ತಗೊಂಬರಲ್ಲ? ಪುಟ್ಟಿ ಬೇಡ, ನಾನು ಐಡಿಯಾ ಮಾಡ್ತಾ ಇದ್ದೀನಿ. ಬೇಡ, ತಗೊಂಬರ್ತೀವಿ ಪುಟ್ಟಿ. ನೋಡಿ ಈ ಪುಟ್ಟಿ ತೊಗೊಂಡಿದ್ದೀವಿ. ಈ ಪುಟ್ಟಿಯಲ್ಲಿ ಈ ಒಂದು ಬಟ್ಟೆಗಳೆಲ್ಲ ಹಾಕಿ ಇಟ್ಬಿಡುವ. ಹೋಗುವಾಗ ನೋಡಿ, ನಾನು ಏನೇ ಮಾಡಬೇಡ ಅಂದ್ರೆ ಅದು ಮಾಡಿದೆ. ಅಲ್ಲೇ ಕೊತ್ತಿಂಬರಿ ಇದೆಲ್ಲ ಹಾಕ್ಬಿಡಲ್ಲ. ಹಾಂ ನೋಡಿ ಏನೋ ಮಾಡೈತಂತೆ ಜೋಳಿಗೆ. ಇಂಗ್ಲೀಷ್ ದೇಶದವರು ಮಗುನ ಜೋಳಿಗೆಗೆ ಹಾಕೊಂಡು ಓಡಾಡೋದು ಇವತ್ತಿನ ಒಂದು ಶಾರ್ಟ್ಸಲ್ಲಿ ನೋಡಿದೆ. ಯಾವ್ದಕ್ಕನ್ನ ಹಾಕ, ಒಟ್ಟು ಒಂದೇ ಕ್ಲಿಪ್ಪು. ಓಕೆ ಕತಿವರಿ ಏನು ಮಾಡಬೇಕು? ಈ ಥರ ರೆಡಿ ಆಗಿಬಿಟ್ಟು ಬಟ್ಟೆಗಳು ತಗೊಂಡು ಹೋಗ್ಬೇಕು. ನಾವು ಬಟ್ಟೆಗಳು ತಗೊಳಕ್ಕೆ ಈ ಥರ ರೆಡಿ ಆಗ್ಬೇಕು. ತಲೆ ಜಾಸ್ತಿ ಓಡಿಸ್ಬಾರ್ದು. ಅಮ್ಮ ಇದು ಟಿಪ್ ಹಾಕಿರೋದು ಏನಾಗಲ್ಲ, ಹಾಕು. ಮನೆಗೆ ಹೋದಾಗ ಮಡ್ಸೆ ತಾನೇ. ಮನೆಗೆ ಹೋದಾಗ ಮಡ್ಸೆ ಸಂಪತ್ತಿಗೆ ಹೆಂಗ ಸದ್ಯ ರೀಲ್ಸ್ ಮಾಡೋಕ್ಕೆ ಬೆಳಿಗ್ಗೆ ಬಟ್ಟೆ ತೊಳೆದಿದ್ನಲ್ಲ, ಹಂಗಾಗ್ಬಿಟ್ಟು ಇವು ಎಲ್ಲ ಇಲ್ಲಿ ತೆಗ್ದಿರಲಿಲ್ಲ. ಇವಾಗ ತಗೊಂಡು ಹೋಗಿ ತಗೊಂಡು ಹೋಗೋದು ಮೇಲೆ ಬರೋಕ್ಕೆ ಬೇಜಾರು. ಅಲ್ಲೇ ಇರಲಿ, ಅವೇನು ಮಾಡ್ತವೆ? ಅವೇನು ಡಿಸ್ಟರ್ಬ್ ಮಾಡಲ್ಲ. ಮಸಿ ಬಿಟ್ಟು ಅವೇನು ಡಿಸ್ಟರ್ಬ್ ಮಾಡಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ನೋಡಿದ್ರಲ್ಲ. ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ನಿಮಗೆ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇವತ್ತಿನ ಒಂದು ವ್ಲಾಗ್ ಇಷ್ಟೇ. ಇವತ್ತು ಒಂದು ಟಿಪ್ ಕೊಡಬೇಕು ಅನ್ನಿಸ್ತಾ ಇದೆ ನನಗೆ. ಏನು ಅಂತ ಹೇಳಿದರೆ, ಏನು ಗೊತ್ತಾ, ಯಾವಾಗಲೂ ಎವ್ರಿ ಟೈಮ್ ಆಯಿಲ್ ಹಾಕಿ ಕೂದಲಿಗೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂತ ಹೇಳ್ತೀನಿ. ಹೇರ್ ಕೇರ್ ಮಾಡಿ. ಈ ಬೇಸಿಗೆಗೆ ತುಂಬಾ ಹೇರು ಯಾವಾಗಲೂ ಒದ್ದೆ ಆಗಿರುತ್ತಲ್ಲ, ಹಾಗಾಗ್ಬಿಟ್ಟು ಹೇರಿಗೇನು ಏನಾದರೂ ಒಂಚೂರು ಕೇರ್ ಮಾಡಿ ಆಯಿಲ್ ಹಚ್ಚೋದು ಅಥವಾ ತಲೆ ಸ್ನಾನ ಮಾಡಿದಾಗ ಬೇಗ ತಲೆ ಒಣಗಿಸ್ಕೊಳ್ಳೋದು, ಈ ಥರದ್ದೆಲ್ಲ ಮಾಡಿದರೆ, ಸ್ವಲ್ಪ ಹೇರ್ ಕೇರ್ ಮಾಡಿದರೆ ಹೇರಿಗೆ ಏನಾದರೂ ಫಾಲ್ ಆಗೋವಂಥದ್ದು ಅದೆಲ್ಲ ಕಮ್ಮಿ ಆಗುತ್ತೆ. ಯಾಕಂದರೆ ಆಯಿಲ್ ಅಪ್ಲೈ ಮಾಡ್ತಾನೆ ಇರಬೇಕು. ಕೂದಲು ಯಾವಾಗಲೂ ಒದ್ದೆ ಆಗಿದೆ ಏನಾಗುತ್ತೆ ಅಂದರೆ ತಲೆ ಬರ್ತಾಗಿನ ಸರ್ ಅಂತ ಬಂದುಬಿಡ್ತಲ್ಲ, ಕೂದಲು ಹಿಂಗೆ ಕಿತ್ತಾಗಿ ಬಂದುಬಿಡುತ್ತೆ. ಯಾವಾಗಲೂ ಈ ಶೆಕೆಗೆ ಬೆವತು ಹಾಗಾಗ್ಬಿಟ್ಟು ನಾನು ನಿಮಗೆ ಈ ಒಂದು ಸಜೆಷನ್ ಕೊಟ್ಟೆ. ನನ್ನ ಅನ್ಬೋದು ಆದಷ್ಟು ಕೂದಲನ್ನ ಸ್ವಲ್ಪ ಡ್ರೈ ಆಗಿರೋದಕ್ಕೆ ಇದು ಮಾಡಿ. ಒದ್ದೆ ಬೆವತು ಸಖತ್ತು ಉಷ್ಣ ಇರೋದ್ರಿಂದ, ಸಖತ್ತು ಹೀಟ್ ಇರೋದ್ರಿಂದ ಯಾವಾಗಲೂ ಕೂಡ ಬೆವತು ಒದ್ದೆ ಆಗಿರುತ್ತೆ. ಹಾಗಾಗ್ಬಿಟ್ಟು ಚೆನ್ನಾಗಿ ಹೇರ್ ಕೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟನೇ. ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್.